ಇತ್ತೀಚಿನ ಪೇಳ್ಗಾಮ್ ದಾಳಿಯ ನಂತರ ಅಮರ್ನಾಥ್ ಯಾತ್ರೆಗೆ ಭದ್ರತಾ ಕ್ರಮಗಳು ಹೇಗೆ ಪುನರ್ ಆಯೋಜಿಸಬೇಕು? ಇಲ್ಲ, ಇದು ಅಮರನಾಥ ಯಾತ್ರೆ ಡೇಂಜರ್ನಲ್ಲಿ ಈ ಟೈಮಲ್ಲಿ ನೋಡಿ ಈ ಥರ ಆ್ಯಕ್ಷನ್ ಅವರು ತಗೊಂಡಿದ್ದಾರೆ. ಅಮರನಾಥ ಯಾತ್ರೆ ರಿಜಿಸ್ಟ್ರೇಷನ್ ಈಗ ಶುರುವಾಗಿದೆ. ಈ ಮಂತ್ ಎಂಡಲ್ಲಿ ಬಿಗಿನಿಂಗಲ್ಲಿ ಅಮರನಾಥ ಯಾತ್ರೆ ಶುರುವಾಗ್ತದೆ. ಇದೆಲ್ಲ ನಿಲ್ಲಿಸ್ಬೇಕು. ಇದರಿಂದ ಲೋಕಲ್ ಪಾಪ್ಯುಲೇಷನ್ಗೆ ಬಹಳ ಹೆಲ್ಪ್ ಆಗ್ತದೆ. ಅವರ ಎಕನಾಮಿ ಅಲ್ಲಿಂದ ಬರ್ತದೆ. ಅಲ್ಲಿ ಪೋರ್ಟರ್ಸು, ಪೋನಿಗಳು, ಹೋಟೆಲ್ಸು ಎಲ್ಲ ಅಕೊಮಡೇಷನ್ ಎಲ್ಲ ಅವರಿಗೆ ಹೆಲ್ಪ್ ಆಗ್ತದೆ. ಇದು ಪಾಕಿಸ್ತಾನದವ್ರು ಬೇಕು ಅಂತ ಹೇಳಿ ಈ ಟೈಮಲ್ಲಿ ಅವ್ರು ಮಾಡಿದ್ದಾರೆ ಅಂತ ನನಗಾಗ್ತದೆ. ಅಲ್ಲಿ ಟೂರಿಸ್ಟ್ ಎಲ್ಲ ತುಂಬ ಜನರು ಹೋಗ್ತಿದ್ರು. ಇದನ್ನು ನಿಲ್ಲಿಸಬೇಕು. ಅಲ್ಲಿ ಜನರಿಗೆ ಇಂಡಿಯಾದ ಎಗೇನ್ಸ್ಟ್ ಆಗಿ ಆ ಥರ ಫೀಲಿಂಗ್ಸ್ ಆಗಬೇಕು. ಆ ಥರ ಬೇಕಾಗಿ ಮಾಡ್ತಾರೆ. ಆದರೆ ಅದು ನನಗಾಗ್ತದೆ ನಾವು ಇಂಡಿಯಾ ಅಷ್ಟು ವೀಕ್ ಏನಿಲ್ಲ. ಈಗ ಅದು ಯಾತ್ರೆ ಶುರುವಾಗ್ತದೆ. ಸ್ವಲ್ಪ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಸ್ವಲ್ಪ ಹೆಚ್ಚಾಗಿ ಮಾಡ್ತಾರೆ ಅಷ್ಟೇ. ಮತ್ತು ಇನ್ನೊಂದು ಹೇಳಿದೆಲ್ಲ, ಇದು ನೀವೆಲ್ಲ ಯುದ್ಧ ಅಂತ ಹೇಳ್ತಿರಲ್ಲ, ಯುದ್ಧ ಮಾಡಿದರೆ ಯುದ್ಧ ಡಿಕ್ಲೇರ್ ಮಾಡ್ಬೋದು. ಯುದ್ಧ ಮಾಡಿ ಆದಮೇಲೆ ಎಂಡ್ ಏನು? ಪಾಕಿಸ್ತಾನದವ್ರನ್ನು ಪಾಕಿಸ್ತಾನ ಕ್ಯಾಪ್ಚರ್ ಮಾಡಿ ಇಂಡಿಯಾಕ್ಕೆ ಮರ್ಜ್ ಮಾಡ್ಲಿಕ್ಕೆ ಆಗ್ತದ? ಪಾಕಿಸ್ತಾನ ಡಿವೈಡ್ ಮಾಡಿ 4 ಭಾಗ ಮಾಡಿ ಅವ್ರನ್ನ ಬೇರೆ ಬೇರೆ ಮಾಡ್ಲಿಕ್ಕೆ ಆಗ್ತದ? POK ಅನ್ನೋದು ಹಿಡಿದು ನಮ್ಮ ಜೊತೆಯಲ್ಲಿ ಬರಲಿಕ್ಕೆ ಆಗ್ತದ? ಅದು ಏನು ಎಂಡ್ ಪ್ರಾಡಕ್ಟ್ ಏನು ಅಂತ ಯೋಚನೆ ಮಾಡಬೇಕು. ಯಾಕೆಂದರೆ ಯುದ್ಧ ಸ್ಮಾಲ್ ಲೆವೆಲ್ ಆಗೋದಿಲ್ಲ. ನಾವು ನ್ಯೂಕ್ಲಿಯರ್ ಪವರ್ ಕಂಟ್ರಿ, ಅವರು ಪಾಕಿಸ್ತಾನದವರು ನ್ಯೂಕ್ಲಿಯರ್ ಪವರ್ ಕಂಟ್ರಿ. ನ್ಯೂಕ್ಲಿಯರ್ ಒಳಗಡೆ ನ್ಯೂಕ್ಲಿಯರ್ ಎಕ್ಸ್ಚೇಂಜ್ ಆಗದ ಹಾಗೆ ಆ ಥರ ಯುದ್ಧ ಮಾಡಿ ಪಾಕಿಸ್ತಾನದ ಆರ್ಮಿಗೆ, ಪಾಕಿಸ್ತಾನ ಗೌರ್ಮೆಂಟ್ ಅಂದರೆ ಅದು ಪಾಕಿಸ್ತಾನ ಆರ್ಮಿಗೆ ಒಂದು ಮೆಸೇಜ್ ಬಂದರೆ ಇಂಡಿಯಾದ ಜೊತೆಯಲ್ಲಿ ನಾವು ಇನ್ನೂ ಚಾಲೆಂಜ್ ಮಾಡಬಾರ್ದು. ಅವ್ರನ್ನ ನಾವು ನಮ್ಮ ಕೆಲಸ ನೋಡ್ಕೊಂಡಿರೋ, ಅವ್ರ ಕೆಲಸ ನೋಡ್ಕೊಂಡಿರಲಿ ಅಂತ ಆ ಥರ ಮೆಸೇಜ್ ಕೊಟ್ಟರೆ ಮಾತ್ರ ಇದು ಕಾಶ್ಮೀರ ಪ್ರಾಬ್ಲಮ್ ರಿಸಾಲ್ವ್ ಆಗ್ತದೆ. ಅವರು ಡಿವೈಡ್ ಆಗ್ತಾರೆ, POK ಅವರು ನಮಗೆ ಆಟೋಮೆಟಿಕ್ಕಾಗಿ ಬಂದೇ ಬರ್ತಾರೆ.